ನಿಜವಾಗ್ಲೂ ಆಮೆಗಳಿಗೆ ಹಲ್ಲುಗಳು ಇರೋದಿಲ್ವಾ? ಮತ್ತು ಜಗತ್ತಿನಲ್ಲಿ ಅತಿ ದುಬಾರಿಯಾದ ಮೊಬೈಲ್ ಫೋನ್ ಯಾವುದು ಅಂತ ಗೊತ್ತಾ? ಮತ್ತೆ ಯಾಕೆ ಉತ್ತರ ಕೊರಿಯಾದಲ್ಲಿ ನೀವು ನೀಲಿ ಕಲರ್ ನ ಜೀನ್ಸ್ ಪ್ಯಾಂಟ್ ಹಾಕಬಾರ್ದು? ನಾವು ಡೈಲಿ ಯೂಸ್ ಮಾಡುವಂತಹ ಓಕೆ ಈ ಶಬ್ದವನ್ನ ಹೇಗೆ ಕಂಡುಹಿಡಿದ್ರು ಅಂತ ಗೊತ್ತಾ? ಫ್ರೆಂಡ್ಸ್, ವಿಡಿಯೋ ಅಂತೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಮತ್ತೆ ನಾನು ಈ ವಿಡಿಯೋದಲ್ಲಿ 100 ಲೈಕ್ಸ್ ನ ಏಮ್ ಇಡ್ತಾ ಇದ್ದೀನಿ. ಕಂಪ್ಲೀಟ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಂಬರ್ 12, ನೀವೇನಾದ್ರೂ ಉತ್ತರ ಕೊರಿಯಾದಲ್ಲಿ ನೀಲಿ ಕಲರ್ ನ ಜೀನ್ಸ್ ಅನ್ನ ಹಾಕೊಂಡು ಹೋದ್ರೆ ನಿಮ್ಮ ಕತೆ ಫಿನಿಶ್. ಯಾಕಂದ್ರೆ ಉತ್ತರ ಕೊರಿಯಾದಲ್ಲಿ ನೀಲಿ ಜೀನ್ಸ್ ಹಾಕಿಕೊಳ್ಳುವುದು ಕಾನೂನು ಬಾಹಿರವಾಗಿದೆ. ಯಾಕಂದ್ರೆ ಅವರು ನೀಲಿ ಜೀನ್ಸ್ ಅನ್ನ ಅಮೆರಿಕನ್ ಸಾಮ್ರಾಜ್ಯಶಾಹಿಯ ಸಂಕೇತವೆಂದು ಪರಿಗಣಿಸುತ್ತಾರೆ. ನಂಬರ್ 11, ನಿಮಗೆ ಗೊತ್ತಾ ಓಕೆ ಈ ಶಬ್ದದ ಇನ್ವೆನ್ಷನ್ 1839ರಲ್ಲಿ ಆಗಿತ್ತು. ಅವಾಗ ಒಂದು ನ್ಯೂಸ್ ಪೇಪರ್ ನಲ್ಲಿ ಸುಮ್ಮನೆ ಅಚಾನಕ್ಕಾಗಿ ಆಲ್ ಕರೆಕ್ಟ್ ಈ ವರ್ಡ್ ಅನ್ನ ಓಕೆ ಎಂದು ಶಾರ್ಟ್ ಫಾರ್ಮ್ ನಲ್ಲಿ ಬರೆದು ಬಿಡ್ತಾರೆ. ಹೀಗಾಗಿ ನಾವು ಈಗ ಓಕೆ ಎಂದು ಈ ಶಬ್ದವನ್ನ ಬಳಸ್ತಾ ಇದ್ದೇವೆ. ನಂಬರ್ 10, ನೀವು UPI ಯೂಸ್ ಮಾಡ್ತೀರಾ ಅಂದ್ರೆ ಈ ಸತ್ಯ ನಿಮ್ಗೆ ಗೊತ್ತಿರಲೇಬೇಕು. ಅದೇನಂದ್ರೆ ಫೆಬ್ರವರಿಯಲ್ಲಿ ದಿನಕ್ಕೆ ಒಟ್ಟು 575 ಮಿಲಿಯನ್ ರೂಪಾಯಿಗಳ UPI ವಹಿವಾಟುಗಳು ನಡೆದಿದ್ದು ಜನವರಿಯಲ್ಲಿ ದಿನಕ್ಕೆ 548 ಮಿಲಿಯನ್ ರೂಪಾಯಿಗಳಷ್ಟಿತ್ತು. ಇದು UPI ವಹಿವಾಟುಗಳ ದೈನಂದಿನ ಮೌಲ್ಯವನ್ನು 78,446 ಕೋಟಿ ರೂಪಾಯಿಗಳಿಗೆ ಹೆಚ್ಚಿಸಿದೆ. ನಂಬರ್ 9, ನಿಮಗೆ ಗೊತ್ತಾ ಬಹಳಷ್ಟು ವಿಮಾನಗಳಲ್ಲಿ ನಿಮಗೆ ತೆಂಗಿನಕಾಯಿಯನ್ನ ಒಯ್ಯಲು ಬಿಡುವುದಿಲ್ಲ. ವಿಮಾನಗಳಲ್ಲಿ ತೆಂಗಿನಕಾಯಿಯನ್ನು ಇಡುವುದು ಬ್ಯಾನ್ ಮಾಡಿದ್ದಾರೆ. ಯಾಕಂದ್ರೆ ತೆಂಗಿನಕಾಯಿ ಒಂದು ಹೈ ಫ್ಲೇಮೇಬಲ್ ಪದಾರ್ಥವಾದ್ದರಿಂದ ಇದು ಬಹಳಷ್ಟು ಅಪಾಯಕಾರಿ ಎಂದು ಹೇಳುತ್ತಾರೆ. ನಂಬರ್ 8, ಯೋಚನೆ ಮಾಡಿ, ನೀವು ಕ್ರಿಕೆಟ್ ಆಡ್ತಾ ಇದ್ದೀರಾ, ಅಚಾನಕ್ ಆಗಿ ನಿಮ್ಗೆ ಬೌಲಿಂಗ್ ಸಿಕ್ಬಿಡುತ್ತೆ. ಅವಾಗ ನೀವು ಮ್ಯಾಕ್ಸಿಮಮ್ ಎಷ್ಟು ಸ್ಲಿಪ್ಸ್ ಗಳನ್ನ ಇಟ್ಕೊಳ್ತೀರಾ? 1 ಅಥವಾ 2, ಹೌದಲ್ವಾ? ಆದ್ರೆ ಯಾವತ್ತಾದ್ರೂ 9 ಸ್ಲಿಪ್ಸ್ ಗಳನ್ನ ನೋಡಿದ್ದೀರಾ? ಹೌದು. 1977ರಲ್ಲಿ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ನಡುವಿನ ಪಂದ್ಯದಲ್ಲಿ ಆಸ್ಟ್ರೇಲಿಯಾದ ಬೌಲರ್ ಡೆನ್ನಿಸ್ ಲಿಲ್ಲಿ ಅವರು 9 ಸ್ಲಿಪ್ಸ್ ಗಳೊಂದಿಗೆ ಕಾಣಿಸಿಕೊಂಡಿದ್ರು. ಇದು ಕ್ರಿಕೆಟ್ ಇತಿಹಾಸದಲ್ಲಿ ಅಪರೂಪದ ಫೋಟೋಗಳಲ್ಲಿ ಒಂದಾಗಿದೆ. ನಂಬರ್ 7, ಫ್ರೆಂಡ್ಸ್, ಈ ವಿಷಯ ನಿಮ್ಗೆ ಗೊತ್ತಾ? ಜಪಾನ್ ದೇಶದಲ್ಲಿ 90% ಮೊಬೈಲ್ಸ್ ಗಳು ವಾಟರ್ ಪ್ರೂಫ್ ಆಗಿರುತ್ತವೆ. ಯಾಕಂದ್ರೆ ಈ ದೇಶದಲ್ಲಿ ಮ್ಯಾಕ್ಸಿಮಮ್ ಜನ ಸ್ನಾನ ಮಾಡುವಾಗ್ಲೂ ಕೂಡ ಮೊಬೈಲ್ ಅನ್ನ ಯೂಸ್ ಮಾಡ್ತಾರಂತೆ. ಏನ್ ಕರ್ಮ ಗುರು, ನಮ್ಗಂತೂ ಈ ಅಭ್ಯಾಸ ಇಲ್ಲಪ್ಪ. ನಿಮ್ಗೆ ಅಭ್ಯಾಸ ಇದ್ರೆ ಕಮೆಂಟ್ ಮಾಡಿ. ನಂಬರ್ 6, ಫ್ರೆಂಡ್ಸ್, ಈ ಫೋಟೋನ ನೋಡಿದ್ರೆ ನೀವು ಖಂಡಿತ ಶಾಕ್ ಆಗ್ತೀರಾ. ನೀವು ಡೈಲಿ ಬಳಸುವ ವಸ್ತು ಅಂದ್ರೆ ಬಾಲ್ ಪೆನ್ ಅನ್ನ ಮೈಕ್ರೋಸ್ಕೋಪ್ ಮೂಲಕ ನೋಡಿದ್ರೆ ಹೇಗ್ ಕಾಣುತ್ತೆ ಅಂತ ಗೊತ್ತಾ? ನಾವು ಡೈಲಿ ಬಳಸುವ ಬಾಲ್ ಪೆನ್ ಅನ್ನ ಮೈಕ್ರೋಸ್ಕೋಪ್ ಮೂಲಕ ನೋಡಿದಾಗ ಅದು ಹೀಗೆ ಕಾಣಿಸುತ್ತದೆ. ನೀವಿಲ್ಲಿ ನೋಡಬಹುದು, ಇಲ್ಲಿ ಕೆಳಗಡೆ ಒಂದು ಪುಟ್ಟದಾದ ಬಾಲ್ ತರ ಇದೆ ಮತ್ತು ಈ ಬಾಲ್ ಇಂದಾನೆ ನಮ್ಗೆ ಇಂಕ್ ಲೀಕ್ ಆಗುತ್ತದೆ. ಕ್ರೇಜಿ ಅಲ್ವಾ? ನಂಬರ್ 5, ಜಗತ್ತಿನ ಅತಿ ಎತ್ತರದ ಬಿಲ್ಡಿಂಗ್ ಆದ ಬುರ್ಜ್ ಖಲೀಫಾ, ಇದನ್ನು ನಿರ್ಮಾಣ ಮಾಡಲು ಎಷ್ಟು ಕಾಲಾವಕಾಶ ಹಿಡಿದಿತ್ತು ಅಂತ ಗೊತ್ತಾ? ಈ ಒಂದು ಬಿಲ್ಡಿಂಗ್ ಅನ್ನು ನಿರ್ಮಾಣ ಮಾಡಲು ಬರೋಬ್ಬರಿ 6 ವರ್ಷಗಳ ಕಾಲ ಹಿಡಿದಿತ್ತು ಮತ್ತು ಇದನ್ನು 2004ರಿಂದ 2010ರವರೆಗೆ ಮಾಡಲಾಗಿತ್ತು. ಸುಮಾರು 12,000 ಜನ ಕಾರ್ಮಿಕರು ಸಹ ಕೆಲಸ ಮಾಡ್ತಾ ಇದ್ರು ಮತ್ತು ಬುರ್ಜ್ ಖಲೀಫಾ ಈ ಬಿಲ್ಡಿಂಗ್ ನ ಮರುಭೂಮಿಯಲ್ಲಿ ಕಂಡು ಬರುವ ಹೈಮನೋಕಾಲಸ್ ಎಂಬ ಹೂವಿನ ಆಕಾರದಿಂದ ಪ್ರೇರಿತವಾಗಿದೆ. ನಂಬರ್ 4, ಫ್ರೆಂಡ್ಸ್, ಜಗತ್ತಿನಲ್ಲಿ ಅತಿ ದುಬಾರಿಯಾದ ಮೊಬೈಲ್ ಫೋನ್ ಯಾವುದು ಅಂತ ಗೊತ್ತಾ? ಫಾಲ್ಕನ್ ಸೂಪರ್ ನೋವಾ iPhone 6 ವಿತ್ ಪಿಂಕ್ ಡೈಮಂಡ್. ಇದು ಜಗತ್ತಿನಲ್ಲಿ ಅತ್ಯಂತ ದುಬಾರಿಯಾದ ಮೊಬೈಲ್ ಫೋನ್ ಅಂತೆ. ಇದನ್ನ 2014ರಲ್ಲಿ ಲಾಂಚ್ ಮಾಡಲಾಗುತ್ತೆ. ಇದರ ಬೆಲೆ ಬಂದು 48.5 ಮಿಲಿಯನ್, ಅಂದ್ರೆ ನಮ್ಮ ಭಾರತೀಯ ರೂಪಾಯಿಗಳಲ್ಲಿ ಸುಮಾರು 47ರಿಂದ 48 ಕೋಟಿ ರೂಪಾಯಿಗಳು. ನಂಬರ್ 3, ಜಗತ್ತಿನ ಮೊಟ್ಟ ಮೊದಲ ಪ್ರೋಗ್ರಾಮೇಬಲ್ ಎಲೆಕ್ಟ್ರಾನಿಕ್ ಸಾಮಾನ್ಯ ಉದ್ದೇಶದ ಕಂಪ್ಯೂಟರ್ ENIAC ಅಂದ್ರೆ ಎಲೆಕ್ಟ್ರಾನಿಕ್ ನ್ಯೂಮೆರಿಕಲ್ ಇಂಟಿಜರೇಟರ್ ಅಂಡ್ ಕಂಪ್ಯೂಟರ್ ಆಗಿದೆ. ಇದನ್ನು 1945ರಲ್ಲಿ ಕಂಪ್ಲೀಟ್ ಮಾಡಲಾಗಿತ್ತು, ಬಟ್ ಲಾಂಚ್ ಮಾಡಿದ್ದು 1946ರಲ್ಲಿ. ಕಂಪ್ಯೂಟರ್ಸ್ ನ ಪಿತಾಮಹ ಎಂದು ಕರೆಯಲ್ಪಡುವ ಚಾರ್ಲ್ಸ್ ಬ್ಯಾಬೇಜ್ ಅವರು ಕಂಪ್ಯೂಟರ್ ಪರಿಕಲ್ಪನೆಯನ್ನ ಹುಟ್ಟು ಹಾಕಿದ್ರು. ನಂಬರ್ 2, ಫ್ರೆಂಡ್ಸ್, ನಿಮ್ಗೆ ಗೊತ್ತಾ KGF 2 ಸ್ಯಾಂಡಲ್ವುಡ್ ನಲ್ಲಿ ಒಂದು ಅತಿ ದೊಡ್ಡ ಮೂವಿ ಆಗಿದ್ದು ಇದು ವಿಶ್ವದಾದ್ಯಂತ 1200 ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡಿತ್ತು. ಬಟ್ ಈ ಮೂವಿಯ ಕೆಲವೊಂದು ಸೀಕ್ರೆಟ್ಸ್ ಗಳನ್ನ ನಾನ್ ಹೇಳ್ತೀನಿ. ನಿಮ್ಗೆ ಗೊತ್ತಾ, ಯಶ್ ಅವರು ತಮ್ಮ ರಾಕಿ ಬಾಯ್ ಪಾತ್ರದ ತೂಕವನ್ನ ಹೆಚ್ಚಿಸಲು ಸ್ವತಃ ತಾವೇ ಸಂಭಾಷಣೆಯನ್ನ ಮಾಡಿದ್ದಾರೆ. ಅಂದ್ರೆ ಡೈಲಾಗ್ಸ್ ಗಳನ್ನ ತಾವೇ ಬರೆದಿದ್ದಾರೆ. KGF 2 ಚಿತ್ರದ ಶೂಟಿಂಗ್ ಅನ್ನು ಮೈಸೂರು ಮತ್ತು ಸೈನೈಡ್ ಬೆಟ್ಟದ ಪ್ರದೇಶಗಳಲ್ಲಿ ಮಾಡಲಾಗಿತ್ತು. ನಂಬರ್ 1, ಫ್ರೆಂಡ್ಸ್, ನಿಮ್ಗೆ ಗೊತ್ತಾ ಆಮೆಗಳಿಗೆ ಬಾಯಿಯಲ್ಲಿ ಹಲ್ಲುಗಳು ಇರುವುದಿಲ್ಲ. ಬದಲಾಗಿ ಇವುಗಳಿಗೆ ಆಹಾರವನ್ನು ಅಗಿಯೋದಕ್ಕಾಗಿ ಸಹಾಯ ಮಾಡುವುದಕ್ಕೆ ಒಂದು ಚೂಪಾದ ತಟ್ಟೆಯಂತಹ ಮೂಳೆ ಪಟ್ಟಿ ಇರುತ್ತದೆ. ಇದರ ಸಹಾಯದಿಂದಲೇ ಇವುಗಳು ಊಟವನ್ನು ಮಾಡುತ್ತವೆ. ಸೊ ಹೇಗಿತ್ತು ಫ್ರೆಂಡ್ಸ್ ವಿಡಿಯೋ? ನಂಗೆ ಅನ್ಸಿದ ಮಟ್ಟಿಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತೆ ನಮ್ಮ ಚಾನಲ್ ಆದ ಫ್ಯಾಕ್ಟರ್ಸ್ ಕನ್ನಡಗೆ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.